ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡಿಶು ಮೀಡಿಯಾ ಕನ್ನಡ. ಇವತ್ತು ಸಂಡೇ, ಆಗಲೇ ಟೈಮ್ 7:30 ಆಗಿದೆ. ಸೊ ಇವಾಗಿಂದ ನಾನು ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಿನ್ನೆ ಶನಿವಾರದ್ದು ಸಂಜೆದು ಕೂಡ ಈ ಒಂದು ಲಾಗಲ್ಲಿ ವಿಡಿಯೋ ಕ್ಲಿಪ್ಸ್ಗಳನ್ನ ಆ್ಯಡ್ ಮಾಡ್ತೀನಿ. ಸೊ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದಲೆ ಕೊನೆ ತನಕನೂ ಕೂಡ ವಿಡಿಯೋನ ನೋಡಿ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಈಗ ಮಧ್ಯಾಹ್ನ ಆಗಲೇ ಫಿಶ್ ಸಾಂಬಾರು ಮಾಡಾಗಿದೆ. ಸೊ ಇವಾಗ ಫಿಶ್ ಫ್ರೈ ಮಾಡ್ತಾ ಇದ್ದೀನಿ. ಅದ್ರ ರೆಸಿಪಿನ ಕೂಡ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ. ಸೊ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೇನೆ ಟೈಮ್ ಆಗಿತ್ತಲ್ವ, ಒಂದು 7:30. ಸೊ ಹಂಗಾಗಿ ಇನ್ನು ಸಾಂಬಾರೇನೋ ಇತ್ತು ಮಧ್ಯಾಹ್ನ, ಫಿಶ್ ಸಾಂಬಾರು. ಇನ್ನು ಅಕ್ಕಿ ಹಾಕಿ ಮುದ್ದೆ ಮಾಡಬೇಕಿತ್ತು. ಹಾಗೆಯೇ ಇನ್ನು ಫಿಶ್ ಕಬಾಬಿಗೂ ಕೂಡ ಕಲಿಸ್ಬೇಕಿತ್ತು. ಸೊ ಬೇಗ ಒಂದು 1/2 ಅವರ್ 1 ಅವರ್ ನಾನು ಕಲಿಸ್ಬಿಟ್ಟಿಟ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಚಿಕನ್ ಕಬಾಬ್ ಆಗಿರ್ಬೋದು, ಫಿಶ್ ಕಬಾಬ್ ಆಗಿರ್ಬೋದು, ಮ್ಯಾರಿನೇಟ್ ಮಾಡಿ ಇಟ್ಬಿಟ್ರೆ ಸಖತ್ತಾಗಿರುತ್ತೆ. ಸೊ ಹಾಗಾಗಿ ಕಲಿಸೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೆ. ಈ ಒಂದು ವಿಡಿಯೋ ಬಂದ್ಬಿಟ್ಟು ಶನಿವಾರ ಸಂಜೆ ನಾನು ವಿಡಿಯೋ ಮಾಡ್ಕೊಂಡಿರುವಂಥದ್ದು. ಸೊ ನೆನ್ನೆ ನೋಡಿದ್ರೆ ಯೆಲ್ಲೋ ಕಲರ್ ಕಾರ್ದು ಡೆಮೋ ಕೊಟ್ಟೆ. ಯೆಲ್ಲೋ ಕಲರ್ ಕಾರ್ನ ತೋರಿಸಿದ್ವಿ, ಯೆಲ್ಲೋ ಕಲರ್ ಕಾರ್ ಬಂದಿದೆ ಅಂತ ಹೇಳ್ಬಿಟ್ಟು. ಇವತ್ತೇನು ರೆಡ್ ಕಲರ್ ಕಾರ್ ಬಂದಿದೆ ಅಂತ ಹೇಳಿದ್ರೆ, ಸೊ ಯೆಲ್ಲೋ ಕಲರ್ ಕಾರ್ ಬಂದುಬಿಟ್ಟು ಅದು ಡೋರ್ ಹತ್ರ ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ಸೊ ಹಾಗಾಗಿ ಸ್ವಲ್ಪನೇ ಆಗಲಿ ಏನೇ ಆಗಲಿ ಡ್ಯಾಮೇಜ್ ಪೀಸೇ ಅಲ್ವಾ. ಸೊ ಇನ್ನು ಮಕ್ಳ ಕೈಗಂತೂ ಸಿಕ್ಕಿದ್ರಂತೂ ಅದು ಸ್ವಲ್ಪ ಇದ್ದಿದ್ದು ಜಾಸ್ತಿನೇ ಆಗೋಗ್ಬಿಡುತ್ತೆ ಡ್ಯಾಮೇಜು. ಸೊ ಹಂಗಾಗಿ ಅದು ಬೇಡ ಅಂತ ಹೇಳಿ ನಾವು ಫೋನ್ ಮಾಡಿ ಹೇಳಿದಾಗ ಅವರು ಅದು ಯೆಲ್ಲೋ ಕಲರ್ ಇನ್ನೊಂದು ಪೀಸ್ ಇಲ್ಲ, ರೆಡ್ ಮತ್ತು ಬ್ಲೂ ಕಲರ್ ಇದೆ, 2 ಪೀಸ್ ಇದೆ ಅಂತ ಹೇಳಿದರು. ಸೊ ಇನ್ನು ಬ್ಲೂ ಕಲರ್ ಅಷ್ಟೊಂದು ಏನು ಇಷ್ಟ ಆಗಲ್ಲ. ಸೊ ಅದಕ್ಕಿಂತ ರೆಡ್ ಕಲರ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ರೆಡ್ ಕಲರೇ ಕೊಡಿ ಅಂತ ಹೇಳಿದ್ವಿ. ಸೊ ಹಂಗಾಗಿ ಅವರು ಯೆಲ್ಲೋ ಕಲರ್ದ ಬಂದುಬಿಟ್ಟು ಮನೆ ಹತ್ರನೇ ಅದನ್ನು ತೊಗೊಂಡೋಗಿ ಇದನ್ನು ವಾಪಸ್ ತಂದು ಕೊಟ್ಟರು. ನಮಗೆ ತುಂಬಾ ಇಷ್ಟ ಆಗಿತ್ತು ಯೆಲ್ಲೋ ಕಲರ್, ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗಿತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ, ಕೆಲವೊಂದು ಸತಿ ಆ ರೀತಿ ಆಗೋದೆ. ಇನ್ನು ಆಪ್ಷನ್ನೇ ಇರೋಲ್ಲ, ಏಕೆಂದರೆ ಒಂದೇ ಅಂಗಡಿ ಇರುತ್ತೆ, ಅಷ್ಟೊಂದು ಕಲೆಕ್ಷನ್ಸು ಕೂಡ ಇರೋದಿಲ್ಲ. ಹಂಗಾಗಿ ಇನ್ನು ಒಂದು 3-4 ಕಲರಲ್ಲೇ ನಾವು ಸೆಲೆಕ್ಟ್ ಮಾಡ್ಕೊಬೇಕಾಗಿರುತ್ತಲ್ವ. ಸೊ ಹಂಗಾಗಿ ರೆಡ್ ಕಲರೇ ಓಕೆ ಅಂತ ಹೇಳ್ಬಿಟ್ಟು ರೆಡ್ ಕಲರ್ ತೊಗೊಂಡ್ವಿ. ಬಟ್ ಕಲರ್ ಚೇಂಜ್ ಅಷ್ಟೇ, ಬಟ್ ಎಲ್ಲ ಡಿಸೈನು ಮತ್ತು ಪ್ರೈಸ್ ಎಲ್ಲದು ಕೂಡ ಸೇಮ್ ಇದೆ. ಸೊ ಹಂಗಾಗಿ ಇನ್ನು ಕಾರ್ ತಂದಾದಮೇಲೆ ಸೊ ಇನ್ನು ನನ್ನ ಮಗಳ ಕಾರಿಗೆ ಪೂಜೆ ಎಲ್ಲದನ್ನು ಕೂಡ ಮನೆಯವರೆಲ್ಲ ಸೇರ್ಕೊಂಡು ಮಾಡ್ತಾಯಿದ್ರು. ಅಟ್ಲೀಸ್ಟ್ ಕಾರಿಂದ ಏನಾದರೂ ಸ್ವಲ್ಪ ಧೈರ್ಯ ಕಲ್ತ್ಕೊಳ್ಳಿ, ಹೊರಗಡೆ ಎಲ್ಲ ಸೌಂಡು ಮತ್ತು ಜನಗಳು ಇದೆಲ್ಲ ಕಂಡ್ರೆ ಅವಳು ಸ್ವಲ್ಪ ಅಲ್ಲ ಜಾಸ್ತಿನೇ ಹೆದರ್ಕೊತಾಳೆ. ಸೊ ಹಂಗಾಗಿ ಅವಳು ಎಷ್ಟೊತ್ತಿಗೆ ಸ್ಕೂಲ್ಗೆ ಹೋಗ್ತಾಳೋ ಅಂತ ಅನಿಸ್ತಿದೆ. ಇನ್ನು 2 ಮಂತ್ ಅಷ್ಟೇ ಇರೋದು. ಸೊ ಅವಳು ಸ್ಕೂಲಿಗೆ ಹೋಗಿ ಎಲ್ಲ ಮಕ್ಳ ಜೊತೆನೂ ಬೆರೆತು ಅವಳು ಸ್ವಲ್ಪ ಧೈರ್ಯ ಕಲ್ತ್ಕೊಬಿಟ್ರೆ ನನಗೆ ಅದೇ ಸಮಾಧಾನ. ಸಣ್ಣ ಮಕ್ಕಳನ್ನು ಕಂಡ್ರೂ ಕೂಡ ಹೆದರ್ಕೊತಾಳೆ, ಅದು ಏನಕ್ಕೆ ಅಂತ ಸೀರಿಯಸ್ಸಾಗಿ ನನಗಂತೂ ಗೊತ್ತಾಗ್ತಾನೇ ಇಲ್ಲ. ಸೊ ಇದೂ ಹಂಗೆ ಕಾರ್ ತಂದಾಗಲೂ ಅಷ್ಟೇ, ಅದು ಸೌಂಡ್ ಕೇಳಿದ ತಕ್ಷಣ ಹೆದರ್ಕೊಂಬಿಟ್ಲು, ಆ ಲೈಟ್ ನೋಡಿದ ತಕ್ಷಣ ಹೆದರ್ಕೊಂಬಿಟ್ಲು. ಸೊ ಹಂಗಾಗಿ ಇವಾಗ ಸದ್ಯ ಧೈರ್ಯವಾಗಿ ಕೂತ್ಕೊಂಡಿದ್ದಾಳೆ. ಅದೇ ನಮಗೊಂದು ಇದು ಅಂತ ಹೇಳ್ಬೋದು, ಪುಣ್ಯ ಅಂತ ಹೇಳ್ಬೋದು. ಎಲ್ಲಿ ಕೂತ್ಕೊಳ್ಳೋದೇ ಇಲ್ಲ ಅಂತ ಅನ್ಕೊಬಿಟ್ಟಿದ್ವು. ಸದ್ಯ ಇವಾಗ ಕೂತ್ಕೊಂಡು ಸ್ವಲ್ಪ ಎಂಜಾಯ್ ಮಾಡಿದ್ಲು ಕಾರಲ್ಲಿ ಕೂತ್ಕೊಂತೀನಿ, ಇನ್ನೊಂದು 2 ರೌಂಡ್ ಓಡಿಸಿ ಅಂತೆಲ್ಲ ಹೇಳಿದ್ಲು. ಸೊ ಅದೊಂಥರ ಸಮಾಧಾನ ಆಯಿತು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ, ಇನ್ನು ಸಂಜೆ ಆಗಿತ್ತು. ಸೊ ಇದು ಶನಿವಾರದ ಒಂದು ವಿಡಿಯೋ ಇಷ್ಟೇ. ಇನ್ನು ಮತ್ತೆ ಭಾನುವಾರದ ಒಂದು ವಿಡಿಯೋಗೆ ಕಂಟಿನ್ಯೂ ಮಾಡ್ತೀನಿ ನಾನು. ಇನ್ನು ಫಿಶ್ಶಿಗೆ ನಾನು ಫಿಶ್ ಕಬಾಬ್ ಮಾಡೋಣ ಅಂತೇಳ್ಬಿಟ್ಟು ರವಾ ಕಬಾಬ್ ಮಾಡ್ತಾಯಿದ್ದೀನಿ ನಾನು ಇವತ್ತು, ಸ್ಪೆಷಲ್ ಅಂತ ಹೇಳಿಬಿಟ್ಟು. ಸೊ ಮಧ್ಯಾಹ್ನ ಫಿಶ್ ತಗೊಂಡಿದ್ರೆ ಸ್ವಲ್ಪ ಸಾಂಬಾರು ಮಾಡಿಬಿಟ್ಟು ಇನ್ನು ಸ್ವಲ್ಪ ಎತ್ತಿಟ್ಟಿದ್ವಿ. ಮಧ್ಯಾಹ್ನನೇ ಮಾಡಬೇಕು ಅಂತ ಹೇಳ್ತಿದ್ರು ನಮ್ಮ ಯಜಮಾನರು, ಬಟ್ ಆದರೆ ಮಧ್ಯಾಹ್ನ ಮಾಡೋದಕ್ಕೆ ಟೈಮ್ ಇರಲಿಲ್ಲ ನಮಗೆ. ಸೊ ಹಾಗಾಗಿ ಸಂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಪ್ರಿಪೇರ್ ಮಾಡ್ಕೊಂಡಿದ್ದು ನಾನು. ಸೊ ಇವಾಗ ಇದಕ್ಕೆ ಕಬಾಬ್ ಪೌಡ್ರ್ ಹಾಕ್ಕೊಂಡಿದ್ದೀನಿ, ಒಂದು 2 ಪ್ಯಾಕೆಟು. ಹಾಗೆ ಸ್ವಲ್ಪ ಒಂದು 2 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಿಂಬೆಹಣ್ಣು ಮತ್ತು ಸ್ವಲ್ಪ ನೀರು. ಇದಿಷ್ಟನ್ನು ಕೂಡ ಜಾಸ್ತಿ ನೀರು ಹಾಕೊಳ್ಳೋದಕ್ಕೆ ಹೋಗಬಾರ್ದು, ತುಂಬ ತೆಳುವಾಗಿ ಹೋಗ್ಬಿಡುತ್ತೆ. ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಬೇಕಾಗುತ್ತೆ. ನೋಡಿ ನಾನು ಈ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಈ ರೀತಿಯಾಗಿ ಒಂದ್ಸತಿ ಮಾಡ್ಕೋಬೋದು. ಹಾಗೆಯೇ ಇವಾಗ ಇದನ್ನು ಕಲಿಸಿಟ್ನಲ್ವ, ಇದನ್ನು ಒಂದು ಅರ್ಧ ಗಂಟೆ ಏನಾದರೂ ಫ್ರಿಜ್ಜಲ್ಲಿ ಇಟ್ಕೊಳ್ಳೋಣ ಅಂತೇಳ್ಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಡ್ತಿದ್ದೀನಿ. ಈಗಾಗಲೇ 8 ಗಂಟೆ, ನಾವು ಊಟ ಮಾಡೋದೇ 8:30 9 ಗಂಟೆ ಆಗುತ್ತೆ. ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟು ಆಮೇಲೆ ಮಾಡ್ಕೊಳ್ಳೋಣ ಊಟದ ಟೈಮಿಗೆ ಅಂತ ಹೇಳ್ಬಿಟ್ಟು ಸೊ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಇವಾಗ ಹೊರಗಡೆ ವಾಕೋಗೋಣ ಅಂತ. ಸಿಕ್ಕಾಬಟ್ಟೆ ಸೆಕೆ, ನಿಜವಾಗ್ಲೂ ಮನೆ ಒಳಗೆ ಇರೋದಕ್ಕೆ ಆಗ್ತಾಯಿಲ್ಲ, ಅಷ್ಟು ಭಯಂಕರ ಸೆಕೆ ಅಂತ ಹೇಳ್ಬೋದು. ಇನ್ನು ನನ್ನ ಮಗಳಿಗಂತೂ ಸಿಕ್ಕಾಬಟ್ಟೆ, ಅದೇ ಮಕ್ಕಳು ಜಾಸ್ತಿನೇ ಸೆಕೆ ಆಗುತ್ತೆ ಅವಕ್ಕೆ ನಮಗಿಂತನೂ. ಸೊ ಅವಳಂತೂ ಸಿಕ್ಕಾಬಟ್ಟೆ ಬೆವ್ತು ನೀರಾಗಿ ಹರಿತಾ ಇರ್ತಾಳೆ. ಹೊರಗಡೆ ಹೋದರೆ ಸಾಕು ನಮಗಿಷ್ಟು ರಿಲೀಫ್ ಅಂತ ಅನಿಸುತ್ತೆ, ಅಂತ ತಣ್ಣಗೆ ಗಾಳಿ ಬೀಸ್ತಾ ಇರ್ತಾ. ಸೊ ಹಂಗಾಗಿ ಅವಳಿಗೂ ಒಂದು 2 ರೌಂಡು ಸೈಕಲ್ ಓಡಿಸ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊರಗಡೆ ಕರ್ಕೊಂಡು ಹೋಗಿದ್ವಿ.
ನಾನು ಫಿಶ್ಗೆ ಎಲ್ಲ ಕಲಸಿ ಇಟ್ಟಾದ್ಮೇಲೆ ಕರೆಂಟ್ ಬಂದಿದೆ. ಹಾಗೆ ಒಂದ್ಸತಿ ವಿಡಿಯೋ ಮಾಡ್ಕೊಳ್ಳುವಾಗಲೇ ಕರೆಂಟ್ ಹೋಗ್ಬಿಡುತ್ತೆ. ಇವಾಗಿನ್ನೂ 8 ಗಂಟೆ ಅಲ್ವಾ, ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿದ್ದು ಅದಾದಮೇಲೆ ಮಾಡಿದರೆ ಚೆನ್ನಾಗಿರುತ್ತೆ. ಆ ಮಸಾಲೆ ಎಲ್ಲ ಇಳ್ಕೊಂಡಿರುತ್ತಲ್ವ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಾನು ಮದುವೆಗೆ ಬಂದಮೇಲಿಂದ ಇದೇ ಫಸ್ಟ್ ಟೈಮ್ ನಾನು ಫಿಶ್ ಕಬಾಬ್ ಮಾಡ್ತಾ ಇರೋದು ಅಲ್ವೇನ್ರಿ. ಇವಾಗ ಒಂದು 9 ಗಂಟೆ ಆಗಿತ್ತು. ಸೊ ಹಂಗಾಗಿ ನನ್ನ ಮಗಳಿಗೂ ಕೂಡ ಬೇಗ ಊಟ ಮಾಡಿಸ್ಬೇಕಲ್ವ, ಹಾಗಾಗಿ ಫಿಶ್ನ ಫಸ್ಟ್ ಬೇಯಿಸ್ಬಿಟ್ಟು ಆಮೇಲೆ ಅವಳಿಗೆ ಊಟ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ವಾಕ್ ಮುಗಿಸ್ಕೊಬಂದು ಇವಾಗ ನಾನು ರವೆಗೆ ಇದನ್ನು ಡಿಪ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿಯಾಗಿ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿರುತ್ತೆ ಮತ್ತು ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಒಂದ್ಸಲ ಮಾಡ್ಕೋಬೋದು. ನಾನೆಲ್ಲ ಫಿಶ್ಗಳನ್ನು ಕೂಡ ಈ ರೀತಿಯಾಗಿ ರವೆ ಅಂದರೆ ಸಣ್ಣ ರವೆ ಬರುತ್ತಲ್ಲ, ಆ ರವೆನ ತೊಗೋಬೇಕು. ಆ ರವೆಯಲ್ಲಿ ಈ ರೀತಿಯಾಗಿ ಡಿಪ್ ಮಾಡಿ ಎಲ್ಲ ಆ ಫಿಶ್ನು ಕೂಡ ಎತ್ತಿಟ್ಕೋತಾ ಇದ್ದೀನಿ. ಫಸ್ಟೇ ಮಾಡಿಟ್ಕೊಂಡ್ರೆ ತಣ್ಣಗಾಗ್ಬಿಡುತ್ತೆ. ಬಿಸಿಯಾಗಿ ಮಾಡಿಕೊಂಡು ತಿಂದರೆ ಫಿಶ್ ಆಗಿರ್ಬೋದು, ಚಿಕನ್ ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ. ಸೊ ಎಲ್ಲರಿಗೂ ಕೂಡ ತುಂಬಾ ಇಷ್ಟ, ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು. ಇವಾಗ ಎಲ್ಲ ಫಿಶ್ಗೂ ಕೂಡ ನಾನು ರವೆನ ಡಿಪ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ನಿಜ ಮಾತ್ರ. ಸೊ ಇವಾಗ ಬೇಯಿಸ್ಬಿಡೋಣ ಬೇಗ ಅಂತ ಹೇಳ್ಬಿಟ್ಟು ಬೇಯಿಸೋದಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟಿಗೆ ನಾನು ಆ ಬಾಣಲಿಗೆ ಎಣ್ಣೆನ ಕಾಯೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಇದನ್ನು ನಾವು ತವಾದಲ್ಲಾದರೂ ಕೂಡ ಫ್ರೈ ಮಾಡ್ಕೊಬೋದು, ಇಲ್ಲಾಂದರೆ ಡೀಪ್ ಫ್ರೈ ಆದರೂ ಕೂಡ ಮಾಡ್ಕೊಬೋದು. ನಾವು ಎರಡೂ ರೀತಿಯಾಗೂ ಮಾಡ್ಕೊಬೋದು. ನಾವು ತವಾ ಫ್ರೈಯಲ್ಲೆಲ್ಲ ಮಾಡ್ಕೊಂಬಿಟ್ರೆ ನಮ್ಮ ಮನೇಲಿ ಏನಂತ ಹೇಳಿದ್ರೆ ಘಾಟ್ ಹೋಗೋದೇ ಇಲ್ಲ. ಅಂದರೆ ಸುತ್ತ ಕಾಂಪೌಂಡ್ ಇರೋದ್ರಿಂದ ಎಲ್ಲೂ ನಮಗೆ ಗಾಳಿನೇ ಬರೋದಿಲ್ಲ, ಮತ್ತು ಘಾಟಾದರೂ ಕೂಡ ಹೊರಗಡೆಗೆ ಹೋಗೋದು ಇಲ್ಲ. ಸೊ ಹಂಗಾಗಿ ನಮಗೆ ತವಾದಲ್ಲೆಲ್ಲ ಫ್ರೈ ಮಾಡ್ಕೊಳ್ಳೋಕೆ ತುಂಬ ಹೆದರಿಕೆ ಆಗುತ್ತೆ. ಸ್ವಲ್ಪ ಘಾಟಾದರೂ ಕೂಡ ಇಲ್ಲಿಲ್ಲೇ ಸುತ್ತಾಡಿಬಿಡುತ್ತೆ ಅದು ಗಾಳಿ. ಸೊ ಹಂಗಾಗಿ ಅದೆಲ್ಲ ರಿಸ್ಕೇ ಬೇಡ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಅಂತಲೇ ಹೇಳಿ ನಾವು ಇದುವರೆಗೂ ಫಿಶ್ ಕಬಾಬ್ ಅಂತಲೇ ಮಾಡಿರಲಿಲ್ಲ. ಸೊ ಹಾಗಾಗಿ ಆಲ್ಮೋಸ್ಟ್ ಯಾರು ಕೂಡ ಫಿಶ್ ಕಬಾಬ್ ಅಷ್ಟು ಇಷ್ಟಪಡಲ್ಲ. ಫಿಶಲ್ಲಿ ಸಾಂಬಾರನ್ನೇ ಇಷ್ಟಪಡ್ತಾರೆ. ಫಿಶ್ ಅಂತಂದರೆ ಸಾಂಬಾರು ಅಷ್ಟೇ ಇಷ್ಟಪಡೋದು. ಕಬಾಬ್ ನಿಜ ಇವ್ರು ಯಾರು ಮನೇಲಿ ನಮ್ಮ ಹಸ್ಬೆಂಡ್ ಮನೇಲಿ ಯಾರು ಕೂಡ ಇಷ್ಟಪಡೋದೇ ಇಲ್ಲ. ಸೊ ಇವಾಗ ನಾನು ಡೀಪ್ ಫ್ರೈನೇ ಮಾಡ್ತಾಯಿದ್ದೀನಿ, ಜಾಸ್ತಿ ಎಣ್ಣೆ ಹಾಕ್ಕೊಂಡು. ಒಂದೊಂದು 2 3 ತುಂಬ ಜಾಸ್ತಿ ಎಣ್ಣೆ ಹಾಕ್ಕೊಂಡಾಗ ಒಂದು 3-4 ಹಾಕ್ಕೋಬೋದು. ಸ್ವಲ್ಪ ಎಣ್ಣೆ ಹಾಕ್ಕೊಂಡಾಗ ಒಂದೊಂದೇ ಫ್ರೈ ಮಾಡ್ಕೊಬೋದು. ಸೊ ಚೆನ್ನಾಗಿ ಅಂದರೆ ಲೋ ಫ್ಲೇಮಲ್ಲೇ ಬೇಯಿಸ್ತಾ ಇದ್ದೀನಿ ನಾನು. ಯಾಕೆಂದರೆ ಒಂದು ಕಡೆ ನನ್ನ ಮಗಳಿಗೆ ದೋಸೆ ಹಾಕ್ಬಿಟ್ಟು ತಿನ್ನಿಸ್ತಾ ಇದ್ದೀನಿ, ಇನ್ನೊಂದು ಕಡೆ ಬೇಯಿಸ್ಕೊತಾ ಇರೋದು. ಹಾಗಾಗಿ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಬಿಟ್ಟು ನಾನು ಫಿಶ್ ಕಬಾಬ್ನ ಬೇಯಿಸ್ಕೊತಾ ಇದ್ದೀನಿ. ಇನ್ನು ನನ್ನ ಮಗಳಿಗೂ ಕೂಡ ಊಟ ಮುಗೀತು. ಅವಳು ಕೂಡ ತುಂಬ ಸಖತ್ತಾಗಿದೆ ಫಿಶ್ಶು ಅಂತ ಹೇಳ್ಬಿಟ್ಟು ತಿಂದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇವಾಗ ನಾನು ಕೂಡ ಊಟನ ಮುಗಿಸ್ಕೊತಾ ಇದ್ದೀನಿ. ನಂಗೆ ಅಷ್ಟು ಸಾಂಬಾರು ಇಷ್ಟ ಆಗೋದಿಲ್ಲ, ಸಾಂಬಾರಲ್ಲಿ ಫಿಶ್ಶು. ಕಬಾಬ್ ಆದರೆ 1 ಪೀಸ್ 2 ಪೀಸ್ ತಿಂತೀನಿ. ಸೊ ಇವಾಗ ನಾನು ಕೂಡ ಆಗಲೇ ಟೈಮ್ 10 ಗಂಟೆ ಆಗಿತ್ತು. ಸೊ ಇವಾಗ ನಾನು ಕೂಡ ಊಟನ ಮುಗಿಸ್ಕೊತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋ ಇಷ್ಟೇ. ಇವತ್ತಿನ ಒಂದು ವಿಡಿಯೋ ನಿಮ್ಗೇನಾದ್ರು ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂಗೆ ಸಪೋರ್ಟ್ ಮಾಡಿ.